ದೋಷವು ಒಬ್ಬ ವ್ಯಕ್ತಿಯ ದೇಹದಲ್ಲಿರುವ 3 ವಸ್ತುಗಳಲ್ಲಿ ಒಂದಾಗಿದೆ. ವಾತ, ಪಿತ್ತ, ಕಫ ಎಂದು ಕರೆಯಲ್ಪಡುವ ಈ 3 ಮೂಲಭೂತ ಶಾರೀರಿಕ ದೋಷಗಳ ನಡುವೆ ಸಮತೋಲನ ಇದ್ದಾಗ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಇಂಬ್ಯಾಲೆನ್ಸ್ ಆದಾಗ ರೋಗಗಳು ಉಂಟಾಗುತ್ತೆ. ಈ ದಿನ ವಾತ ಪ್ರಕೃತಿಯ ಗುಣಲಕ್ಷಣಗಳನ್ನು ನೋಡೋಣ. ಏನಿದು ವಾತ? ಗಾಳಿ ಮತ್ತು ಆಕಾಶ ಮಹಾಭೂತಗಳ ಸಂಯೋಜನೆಯಾಗಿದೆ. ಇಲ್ಲಿ ಒಣತನ, ತಂಪು, ಲಘು ಮತ್ತು ಚಲನೆ. ವಾತ ಪ್ರಕೃತಿಯ ವ್ಯಕ್ತಿಗಳು ಸಾಮಾನ್ಯವಾಗಿ ತೆಳ್ಳಗಿನ ದೇಹ, ಶುಷ್ಕ ಚರ್ಮ ಹಾಗೂ ಅಸ್ಥಿರ ಮನಸ್ಸನ್ನು ಹೊಂದಿರ್ತಾರೆ. ಇವರ ಚರ್ಮ ಮತ್ತು ಕೂದಲು, ತುಟಿಗಳೆಲ್ಲ ಒಣಗಿರುತ್ತೆ. ಇವರಿಗೆ ಶೀತದ ವಾತಾವರಣ ಸೆಟ್ ಆಗಲ್ಲ. ಕೈಕಾಲು ತಣ್ಣಗಿರುತ್ತೆ. ದೇಹದ ತೂಕ ಕಡಿಮೆ ಇರುತ್ತೆ. ತೆಳ್ಳಗಿನ ಆಕೃತಿ ಇರುತ್ತೆ. ಅಸ್ಥಿರತೆ ಇರುತ್ತೆ. ಆದರೆ ಚುರುಕಾದ ಆಲೋಚನೆಗಳಿರುತ್ತೆ. ಮನಸ್ಸು ರೆಸ್ಟ್ಲೆಸ್ ಆಗಿರುತ್ತೆ. ಮತ್ತು ಎತ್ತರ ಅಥವಾ ಕುಳ್ಳಗಿರ್ತಾರೆ. ಮೈಕಟ್ಟನ್ನು ಹೊಂದಿರ್ತಾರೆ. ಇವರ ದೇಹದಲ್ಲಿ ನರಗಳು, ಮೂಳೆಗಳು ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಹಸಿವು ಮತ್ತು ಜೀರ್ಣಶಕ್ತಿ ಅಸ್ಥಿರವಾಗಿರುತ್ತೆ. ಮನಸ್ಸಂತೂ ಮರ್ಕಟ ಬಿಡಿ, ಕೇಳೋ ಹಾಗೆ ಇಲ್ಲ. ಬೇಗನೆ ಏನನ್ನಾರು ಯೋಚಿಸ್ತಾರೆ. ಹಾಗೆ ಅಷ್ಟೇ ಶೀಘ್ರವಾಗಿ ಸೃಜನಶೀಲರಾಗ್ತಾರೆ. ಮನಸ್ಸಂತೂ ಅಸ್ಥಿರ. ಬೇಗ ವಿಷಯಗಳನ್ನು ಗ್ರಹಿಸೋದು ಅಷ್ಟೇ ಚುರುಕಾಗಿ ಕೂಡ ಇರ್ತಾರಲ್ವ. ಅದೇ ಗ್ರಹಿಸಿದಂಥ ವಿಷಯವನ್ನು ಅಷ್ಟೇ ಬೇಗ ಮರ್ತು ಬಿಡ್ತಾರೆ. ಮಾತು ಮಾತು ಮಾತು, 3 ಹೊತ್ತು ಮಾತು, ವೇಗವಾದ ಮಾತು, ಹೆಚ್ಚು ಮಾತು. ಅಷ್ಟೇ ಬೇಗ ಇವರು ಆತಂಕ, ಭಯಕ್ಕೂ ಒಳಗಾಗ್ತಾರೆ. ನರಮಂಡಲದ ದೌರ್ಬಲ್ಯಕ್ಕೂ ಒಳಗಾಗ್ತಾರೆ. ನಿದ್ರೆ ಕಡಿಮೆ, ಅಸ್ಥಿರ ನಿದ್ರೆ. ಇವರ ಸ್ಪೆಷಾಲಿಟಿ ಏನು ಗೊತ್ತಾ? ಇವರು ಆರಂಭೆ ಶೂರರು. ಕೆಲವರು, ಎಲ್ಲರೂ ಅಂತ ಹೇಳ್ತಾ ಇಲ್ಲ ಅನ್ನೋ ಥರ ಇರ್ತಾರೆ. ನೂತನ ಕೆಲಸವನ್ನು ಮಾಡೋಕ್ಕೆ ತುಂಬ ಉತ್ಸಾಹಿಗಳಾಗಿರ್ತಾರೆ. ಹಾಗೆ ಇವರಿಗೆ ಸ್ಟಾರ್ಟಿಂಗ್ ಟ್ರಬಲ್ ಕೂಡ ಇರೋದಿಲ್ಲ. ಬೇಗನೆ ಕಾರ್ಯವನ್ನು ಸ್ಟಾರ್ಟ್ ಮಾಡ್ತಾರೆ. ಬಟ್ ಅಷ್ಟೇ ಬೇಗ ಕಾರ್ಯವನ್ನು ಪೂರ್ಣಗೊಳಿಸದೆ ಬ್ರೇಕ್ ಕೂಡ ತಗೊಂಡ್ಬಿಡ್ತಾರೆ. ಇದು ವಾತದಲ್ಲಿ ಕೆಲವರ ಲಕ್ಷಣವಾಗಿದೆ. ಇನ್ನು ವಾತ ಎಲ್ಲಕ್ಕಿಂತ ಸೂಕ್ಷ್ಮವಾದ ಶಕ್ತಿಯಾಗಿದೆ. ಆದ್ದರಿಂದ ಮಾನವನ ದೇಹದಲ್ಲಿ ವಾತ ಇಂಬ್ಯಾಲೆನ್ಸ್ ಆದಾಗ ತುಂಬ ಪ್ರಾಬ್ಲಮ್ಸ್ಗಳು ಬರುತ್ತೆ. ವಾಯು ತುಂಬಿರುತ್ತೆ, ಸಂಧಿವಾತ ಆಗುತ್ತೆ, ಮತ್ತು ಕೈಕಾಲುಗಳು ನೋವು, ಸೆಳೆತ ಇವುಗಳೆಲ್ಲ ಉಂಟಾಗುತ್ತೆ. ಇವರ ನರಮಂಡಲ ಹೇಗಿರುತ್ತೋ ಹಾಗೆ ಇವರ ಮನಸ್ಸಿನ ಆಲೋಚನೆಗಳಿರುತ್ತೆ. ಇಂಬ್ಯಾಲೆನ್ಸ್ ಆದಾಗ ಯಾವ ಕೆಲಸವನ್ನು ಪೂರ್ಣಗೊಳಿಸೋಕ್ಕಾಗಲ್ಲ. ವಾತ ಜಾಸ್ತಿ ಆದರೆ ಚಂಚಲತೆ ಹೆಚ್ಚಿರುತ್ತೆ, ಪೇಷನ್ಸ್ ಇರಲ್ಲ, ಮನಸ್ಸು ರೆಸ್ಟ್ಲೆಸ್ ಆಗಿರುತ್ತೆ. ಮತ್ತು ನೋಡಿ, ಕೆಲವರು ಗಬಗಬ ಅಂತ ತಿನ್ನೋದು, ಗಬಗಬ ಅಂತ ಕೆಲಸ ಮಾಡೋದು, ಬೇಗ ಬೇಗ ಮಾಡಿ ಮುಗಿಸ್ಬೇಕು ಅನ್ನೋದು. ಆ ಕೆಲಸವನ್ನು ಮಾಡೋದ್ರಲ್ಲಿ ಆಸಕ್ತಿ ಇರೋದಿಲ್ಲ. ಏನೋ ಒಂದು ಆ ಕೆಲಸವನ್ನು ಆ ಟೈಮಿಗೆ ಮಾಡಬೇಕು, ಹಾಗಾಗಿ ಮಾಡ್ತಿದ್ದೀವಿ ಅಂತ. ಅಂದರೆ ಅಷ್ಟು ಮನಸ್ಸು ಅಸ್ಥಿರವಾಗಿರುತ್ತೆ, ಅಸಮತೋಲನ ಉಂಟಾಗಿರುತ್ತೆ. ಇವೆಲ್ಲಕ್ಕೂ ಕಾರಣ ನಿಮ್ಮ ವಾತದಲ್ಲಿ ಅಸಮತೋಲನ ಅಥವಾ ಇಂಬ್ಯಾಲೆನ್ಸ್ ಆದಾಗ ಆಗುವಂಥದ್ದಾಗಿರುತ್ತೆ. ಇದನ್ನು ಸಮತೋಲನಗೊಳಿಸುವ ಮಾರ್ಗವೆಂದರೆ ಬೆಚ್ಚಗಿನ ಮತ್ತು ಜಿಡ್ಡಿನ ಅಂಶವಿರುವಂಥ ಆಹಾರಗಳನ್ನು ವಾತ ಪ್ರಕೃತಿಯವರು ತಗೊಳ್ಳಿ. ಮತ್ತು ಜಂಕ್ ಫುಡ್ಗಳನ್ನು ಅವಾಯ್ಡ್ ಮಾಡಿ, ತಣ್ಣನೆಯ ಮತ್ತು ಹಸಿ ಆಹಾರಗಳನ್ನು ಕಡಿಮೆಗೊಳಿಸಿ, ರಾತ್ರಿ ನಿಯಮಿತವಾಗಿ ವಿಶ್ರಾಂತಿಯನ್ನು ತೆಗೆದುಕೊಂಡು ಶೀಘ್ರವಾಗಿ ಮಲಗಿ ಬೇಗ ಬೆಳಗ್ಗೆ ಎದ್ದೇಳಬೇಕು. ಮತ್ತು ನಿಯಮಿತ ದಿನಚರಿಯನ್ನು ಇಟ್ಕೊಳ್ಳಿ. ಉಪ್ಪು, ಹುಳಿ, ಖಾರ ಚೆನ್ನಾಗಿರುವಂಥ ಆಹಾರವನ್ನು ಸೇವಿಸಿ. ವಾತ ಕಡಿಮೆ ಆಗುತ್ತೆ. ತುಪ್ಪ, ಎಣ್ಣೆ, ಬೆಣ್ಣೆ, ಹಾಲಿನ ಉತ್ಪನ್ನಗಳನ್ನು ಚೆನ್ನಾಗಿ ತಗೊಳ್ಳಿ. ಶುಂಠಿ ಮತ್ತು ಜೀರಿಗೆ, ಇಂಗು ಇವುಗಳನ್ನು ಅಡುಗೆಯಲ್ಲಿ ಚೆನ್ನಾಗಿ ಬಳಸಿ. ಎಳ್ಳೆಣ್ಣೆಯಿಂದ ಅಭ್ಯಂಗ ಸ್ನಾನವನ್ನು ಮಾಡಿ ನಿಮ್ಮ ದೇಹದ ಪ್ರಕೃತಿಗೆ ಅನುಗುಣವಾಗಿ ಯೋಗ, ಪ್ರಾಣಾಯಾಮ, ಧ್ಯಾನ, ಪೂಜೆ ಪುನಸ್ಕಾರಗಳನ್ನು ಮಾಡಿ ಮನಸ್ಸಿನ ಅಸ್ಥಿರತೆಯನ್ನು ಹೋಗಲಾಡಿಸಿಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದಕ್ಕೆ ನೀವೇನಂತೀರಾ?